ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ KS ಲಾಗ್ಸ್. ನನ್ನ ಪ್ರೀತಿಯ ಕನ್ನಡಿಗರ ಮನಸ್ಸುಗಳಿಗೆ ಈ ನಿಮ್ಮ ಕನ್ನಡದ ಹುಡುಗ ಮಾಡುವ ನಮಸ್ಕಾರಗಳು, ಕೋಟಿ ಕೋಟಿ ನಮಸ್ಕಾರಗಳು. ಸೊ ಇವತ್ತು ಏನು ಸ್ಪೆಷಲ್ಲು ಅಂದರೆ ನಮ್ಮ ಪವಿತ್ರ ಹಿಂದೂಗಳ ಹಬ್ಬ ಕಂಡ್ರೆ ಯುಗಾದಿ ಹಬ್ಬ. ಸೊ ಫಸ್ಟು ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಬೇವು ಬೆಲ್ಲ ತಿನ್ನಿ, ಸಿಹಿ ಮತ್ತು ಕಹಿ ಎರಡೂ ಇರಲಿ ನಿಮ್ಮ ಜೀವನದಲ್ಲಿ, ಜಾಸ್ತಿ ಸಿಹಿನೇ ಇರಲಿ. ನನ್ನೆಲ್ಲ ವ್ಯೂವರ್ಸು ಯಾರ್ಯಾರೆಲ್ಲ ನೋಡ್ತಿದ್ದಾರೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಆ್ಯಂಡ್ ಬೇರೆ ಕಡೆಯಿಂದ ನೋಡ್ತಿದ್ರು ಅವರು ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಏನು ಸ್ಪೆಷಲ್ಲು ಅಂದರೆ ಯುಗಾದಿ ಹಬ್ಬ ಆಗಿರೋದ್ರಿಂದ ಬೇವು ಮತ್ತು ಬೆಲ್ಲ ಏನಿದೆ, ಸಿಹಿ ಮತ್ತು ಕಹಿ ಎರಡೂ ಜೊತೆಲೇ ಶೇರ್ ಮಾಡಿ ತಿನ್ಕೊಂಡು ನಮ್ಮ ಜೀವನದ ಕಹಿ ಘಟನೆಗಳನ್ನು ಮರೆಯುವಂಥ ಹಬ್ಬ. ಸಿಹಿನೇ ಇರಲಿ ಎಲ್ರಿಗೂ, ಈ ವರ್ಷ ಎಲ್ರಿಗೂ ಸಿಹಿನೇ ಇರಲಿ. ಮಾವು ಮತ್ತು ಬೇವು ಅಂತ ಏನು ಹೇಳ್ತೀವಿ, ಹೊಸ ಚಿಗುರು, ಹೊಸ ಒಂದು ಅರುಷ, ಹೊಸ ಒಂದು ವರುಷ ಅಂತಲೇ ಹೇಳ್ಬೋದು. ಆ್ಯಕ್ಚುಲಾಗಿ ನಮಗೆ ಹೊಸ ವರ್ಷ ಅನ್ನೋದು ಯುಗಾದಿ ಹಬ್ಬನೇ. ಈಗ ನಾವು ಏನು ಕ್ಯಾಲೆಂಡ್ರು ಚೇಂಜ್ ಮಾಡ್ತೀವಿ ಜನವರಿ 1 ಅದೆಲ್ಲ ನಮ್ಮ ಯುಗಾದಿ. ಇದು ಯುಗಾದಿ ನಮಗೆ ಪ್ರತಿಯೊಂದು ಮನೇಲೂ ಸಂತೋಷ, ನೆಮ್ಮದಿ, ಸುಖ ಅನ್ನೋದು ತಾಂಡವಾಡುತ್ತೆ ಇವತ್ತು. ಏನಕ್ಕೆ ಅಂದರೆ ಎಲ್ಲರ ಮುಖದಲ್ಲೂ ಖುಷಿ ಇರುತ್ತೆ, ಏನೋ ಒಂಥರ ಸೆಲೆಬ್ರೇಷನ್ ಮೂಡ್ ಇರುತ್ತೆ. ಸೊ ಹಂಗಾಗಿ ಇವತ್ತು ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡೋಣ ಅಂತೇಳಿ ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತು ಏನು ಸ್ಪೆಷಲ್ ಅಂದರೆ ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬ ನಾನು ಏನು ಮಾಡ್ತೀನಿ ಆ್ಯಂಡ್ ಎಲ್ಲಿಗೆ ಹೋಗ್ತೀನಿ ಇವತ್ತು ಅನ್ನೋದು ಕೂಡ ಈ ಲಾಗಲ್ಲಿ ನೋಡ್ತೀರಾ. ಸೊ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಅಭ್ಯಂಜನ ಸ್ನಾನ ಅಂತ ಹೇಳಿ ಮಾಡ್ತೀವಿ. ಅಭ್ಯಂಜನ ಸ್ನಾನ ಅಂದರೆ ಮೈಗೆ ಎಣ್ಣೆ ಹಚ್ಕೊಂಡು, ತಲೆಗೆಲ್ಲ ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡೋದು. ಸೊ ಅದು ಏನಕ್ಕೆ ಮಾಡ್ತೀವಿ ಅಂದರೆ ಒಂದು ಆರೋಗ್ಯ ವಿಷಯವಾಗಿ ಅಷ್ಟೇ, ಆರೋಗ್ಯ ವಿಷಯ ಮತ್ತು ನಮ್ಮ ಚರ್ಮದ ಒಂದು ತ್ವಚೆಗಾಗಿ ಮತ್ತು ಅದು ಏನಾದ ತ್ವಚೆಗಾಗಿ ಮತ್ತು ಒಳಪಿಗಾಗಿ ಅಷ್ಟೇ. ಏನಕ್ಕೆ ಅಂದರೆ ನಮ್ಮ ಪುರಾತನ ಕಾಲದಿಂದ ನಮ್ಮ ತಲೆಮಾರಿಗಳಿಂದನೂ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿದ್ದಾರೆ ಮೈಗೆ ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡೋದನ್ನು. ಸೊ ಇವತ್ತು ನಾವು ಅದನ್ನು ಮಾಡಬೇಕು. ಬೆಳಗ್ಗೆನೇ ಸ್ವಲ್ಪ ಕೆಲಸ ಎಲ್ಲ ಇತ್ತು, ಮುಗಿಸ್ದೆ. ಸೊ ಇವಾಗ ನಾನು ಫ್ರೆಶ್ ಅಪ್ ಆಗೋಕೆ ಹೋಗಬೇಕು. ಫ್ರೆಶ್ ಅಪ್ ಆಗೋಕ್ಕೂ ಮುಂಚೆ ಮನೆಗೆ ಸ್ವಲ್ಪ ರೆಡಿ ಮಾಡೋದಿದೆ, ಅಲಂಕಾರ. ರೆಡಿ ಅಂದರೆ ನಿಮಗೆ ಗೊತ್ತೇ ಇರುತ್ತೆ, ತೋರಣ ಕಟ್ಟಬೇಕು ಆ್ಯಂಡ್ ಬೇವಿನ ಸೊಪ್ಪು ಮತ್ತು ಎಲ್ಲ ಸಿಗಿಸ್ಬೇಕು. ಆ್ಯಂಡ್ ಸೊ ಬನ್ನಿ, ಪ್ರಿಪ್ರೇಷನ್ಸ್ ಹೇಗಿದೆ ನಮ್ಮ ಮನೇಲಿ, ಅಮ್ಮ ಏನು ಮಾಡ್ತಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ಅಮ್ಮನ ತೋರಿಸ್ತೀನಿ ಫಸ್ಟು. ಅಮ್ಮ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಬೆಳಗ್ಗೆನೇ ಎದ್ದು ನನ್ನ ಕೈ ಸಿಕ್ಕಿಲ್ಲ. ಸೊ ನಾನು ಈಗ ಎದ್ದಿದ್ದು ಒಂದು ಹಾಫ್ ಆನ್ ಅವರ್ ಆಯಿತು. ಯಾಕೆ ಅಂದರೆ ಸ್ವಲ್ಪ ನಿದ್ದೆ, ಕೆಲಸ ಆಯಿತು, ಯಾವಾಗಲೂ ಇದ್ದಿದೆ ಅಂತ ಹೇಳಿ ಮಲ್ಕೊಂಡಿದ್ದು ಅಷ್ಟೇ. ಈಗ ಎದ್ದೆ. ಬನ್ನಿ, ತಡ ಮಾಡೋದು ಬೇಡ, ಆ ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಈ ಲಾಗು ಸೂಪರಾಗಿರುತ್ತೆ, ಎಂಡ್ವರೆಗೂ ನೋಡಿ. ಯಾರ್ಯಾರೆಲ್ಲ ನೋಡ್ತಿದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ನಾನು ಮಾಡೋ ವೀಡಿಯೋ ನಿಮಗೆ ಬರುತ್ತೆ. ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಾನು ಮಾಡೋ ಪ್ರತಿಯೊಂದು ಲಾಗು ಫಸ್ಟು ನೀವು ನೋಡ್ಬೋದು. ಫಸ್ಟು ನೀವು ನೋಡಿದ್ರೆ ನನಗೆ ಖುಷಿ ಆಗುತ್ತೆ. ಯಾಕೆ ಅಂದರೆ ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಇನ್ನೂ ಇಂಟ್ರೆಸ್ಟ್ ಸಿಗುತ್ತೆ. ಸೊ ಬನ್ನಿ, ಅಮ್ಮನ ತೋರಿಸ್ತೀನಿ, ನೋಡೋಣ ಏನು ಮಾಡ್ತಿದ್ದಾರೆ ಅಂತ. ಗಾಯ್ಸ್, ಅಮ್ಮನ ಹುಡಿಕೊಂಬಂದೆ. ಅಮ್ಮ ನೋಡಿ ತೋರಣ ಕಟ್ತಾವ್ರೆ, ತೋರಣ ರೆಡಿ ಮಾಡ್ತಾವ್ರೆ. ನೋಡಿ ಎಷ್ಟು ಬ್ಯುಸಿ ಆಗ್ಬಿಟ್ಟವ್ರೆ ಅವರು. ಹಾಯ್ ಅಮ್ಮ, ಏನು ಮಾಡ್ತಿದ್ಯಾ? ನೋಡಿ ಗಾಯ್ಸ್, ತೋರಣ ಕಟ್ತಾವ್ರು, ನಾವಿದ್ದೀವಿ ಮಲ್ಕೊಂಡು, ಇವಾಗ ಎದ್ದಿದ್ದೀವಿ. ಹಾಂ, ಎಲ್ಲರಿಗೂ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಹೊಸ ವರ್ಷದ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನೋಡಿ ಗಾಯ್ಸ್, ಅಮ್ಮನೂ ಹೇಳ್ತಿದ್ದಾರೆ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಯುಗಾದಿ ಹಬ್ಬದ ಮತ್ತೊಮ್ಮೆ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು. ನೋಡಿ ಅಮ್ಮ ಹೇಳ್ತಿದ್ದಾರೆ, ಯುಗಾದಿ ಹಬ್ಬ ಅನ್ನೋದು ಹೊಸ ವರ್ಷನೇ ನಮಗೆ. ಹೊಸ ವರ್ಷ ಆ್ಯಕ್ಚುಲಾಗಿ ಇವತ್ತು, ಸೊ ಅದಕ್ಕೆ ಅವರು ಹೊಸ ವರ್ಷ ಅಂತ ಹೇಳ್ತಿದ್ದಾರೆ. ನೋಡಿ ಫುಲ್ ಬ್ಯುಸಿ ಆಗ್ಬಿಟ್ಟವ್ರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಇದು ನೋಡೋಕೆ ಏನೋ ಒಂಥರ ಖುಷಿ ನಮಗೆ. ಸೊ ಹಸಿರು ಚಿಗುರು, ಹೊಸ ಚಿಗುರು, ಎಲ್ಲ ಹಸಿರು. ಹೊಸ ವರ್ಷ ಅನ್ನೋದು ಆ್ಯಕ್ಚುಲಾಗಿ ನಮ್ಗೆ ಇವತ್ತೇನೆ. ಇದು ನಮಗೆ ಹಬ್ಬ ಹೇಳಬೇಕು ಅಂದರೆ. ಅಮ್ಮ, ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿನಗೆ. ಆರ್ಥಿಕ ಶುಭಾಶಯಗಳು. ಹಾಂ, ದೇವ್ರು ಒಳ್ಳೇದು ಮಾಡಲಿ, ಅವಾಗಲೂ ಖುಷಿಯಾಗಿರೋ. ಮುಗಿತಾ ತೋರಣ ಕಟ್ಟಿದ್ದು? ಗಾಯ್ಸ್, ಇವಾಗ ತೋರಣ ಕಟ್ಟಬೇಕು ಬಾಗಿಲಿಗೆ. ನೋಡಿ ಎಲ್ಲಿ ಕಟ್ಟಬೇಕು, ಇವಾಗ ಇಲ್ಲಿ ತೊಗೊಂಬಂದು ಇಲ್ಲಿ ಕಟ್ಟಿ ಆಮೇಲೆ ಸಿಗ್ತೀನಿ ಗಾಯ್ಸ್. ಈಗ ಅಮ್ಮನೂ ಫುಲ್ ಎಲ್ಲ ಕ್ಲಿಯರ್ ಮಾಡಿದ್ರು. ಇದನ್ನೆಲ್ಲ ಕಟ್ಬಿಟ್ಟು ನಿಮಗೆ ಆಮೇಲೆ ಸಿಗ್ತೀನಿ.
ಗಾಯ್ಸ್ ಇವಾಗ ತೋರಣ ಎಲ್ಲ ಕಟ್ಟಿದಾಯಿತು, ಫುಲ್ಲು ರೆಡಿ ಇದೆ, ಪೂಜೆ ಮಾಡಬೇಕು. ಅಮ್ಮ ಈಗಾಗಲೇ ಎಲ್ಲ ರೆಡಿ ಮಾಡಿ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ನಾವು ನೋಡಿ ಇನ್ನು ರೆಡಿ ಆಗಿಲ್ಲ, ಈಗ ಜಸ್ಟ್ ಎಣ್ಣೆ ಹಾಕ್ಕೊಂಡಿದ್ದು. ಸೊ ಹೋಗಿ ಸ್ನಾನ ಮಾಡ್ಕೊಂಬರ್ಬೇಕು. ಒಂದು 5 ಮಿನಿಟ್ಸು ಫುಲ್ ಡ್ರೈ ಆಗಲಿ ಎಣ್ಣೆ ಅಂತ ಹೇಳಿ ನಿಂತಿದ್ದೀನಿ ಆಚೆ ಕಡೆ. ಅಮ್ಮ ನೋಡಿದ್ರೆ ಪೂಜೆ ಎಲ್ಲ ರೆಡಿ ಮಾಡ್ತಿದ್ದಾರೆ. ಸೊ ನಾನಿವಾಗ ನಿಮಗೆ ರೆಡಿ ಆಗಿಬಿಟ್ಟು ಸಿಗ್ತೀನಿ. ಸೊ ರೆಡಿ ಆಗಿಬಿಟ್ಟು ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ ಅದನ್ನು ಕೂಡ ಹೇಳ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್. ಫ್ರೆಶ್ ಅಪ್ ಎಲ್ಲ ಆದ್ವಿ, ಮನೇಲಿ ಪೂಜೆ ಕೂಡ ಆಯಿತು. ಸೊ ಇವಾಗ ನಾನು ನೋಡಿ ಹೇಗೆ ಕಾಣಿಸ್ತಿದ್ದೀನಿ ಅಂತೇಳಿ ಇವತ್ತಿನ ಔಟ್ಲುಕ್ ಇದು. ಬಟ್ ಏನಂದರೆ ಟೈಮ್ ಅಂತಾರೆ ಗೊತ್ತಾ. ಸೊ ಎಲ್ಲದಕ್ಕೂ ಟೈಮ್ ಬೇಕು ಅಂತಾರೆ. ನಾನು ಆ ಟೈಮ್ನ ತುಂಬ ನಂಬ್ತೀನಿ. ಏನಕ್ಕೆ ಅಂದರೆ ಇಷ್ಟು ದಿವಸ ನನಗೆ ಲಾಗ್ ಮಾಡೋಕ್ಕಾಗ್ತಿರ್ಲಿಲ್ಲ. ಕೆಲವು ರೀಸನ್ಸ್ ಇದ್ದಾವೆ. ಸೊ ಮೊದಲೆಲ್ಲ ನಾನು ಲಾಗಲ್ಲೆಲ್ಲ ಹೇಳ್ತಿದ್ದೆ ಮಾಡ್ತೀನಿ ಅಂತ ಹೇಳಿ ಏನೂ ಮಾಡ್ತಿರ್ಲಿಲ್ಲ. ಸೊ ಹಂಗಾಗಿ ಇವತ್ತಿಂದ ಮಾಡೋಣ ಅಂತ ಹೇಳಿ. ಸೊ ಏನ್ ಕತೆ ಆಯ್ತು ಅಂದ್ರೆ ಸ್ಟೋರಿ, ನೆನ್ನೆ ಡ್ರೆಸ್ ತಗೊಂಡ್ಬಂದಿದ್ದೆ ಗೈಸ್, ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ವಿ. ಬಟ್ ಶರ್ಟ್ ಸೈಜ್ ನನಗೆ ಚೆನ್ನಾಗಿ ಕೊಟ್ಟಿದ್ದಾನೆ. ಬಟ್ ಪ್ಯಾಂಟ್ ಏನಾಗಿದೆ ಅಂದ್ರೆ ಫುಲ್ ಶಾರ್ಟ್ ಕೊಟ್ಟಿದ್ದಾನೆ. ಬಟ್ ನನ್ನ ಹೈಟಿಗೂ ಅದಿರೋ ಪ್ಯಾಂಟಿಗೂ ಸೆಟ್ಟೇ ಆಗಿಲ್ಲ. ಸೊ ಹಂಗಾಗಿ ಇನ್ನೊಂದು ಪ್ಯಾಂಟ್ ಇತ್ತು ಯಾವುದೋ ಒಂದು, ಓಕೆ ಅಂತ ಹಾಕೊಂಡಿದ್ದೀನಿ. ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು. ಸೊ ಇವಾಗ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗ್ಬೇಕು. ಯಾವ ದೇವಸ್ಥಾನ ಅಂತ ಹೇಳ್ತೀನಿ ನಿಮಗೆ, ಆನ್ ದಿ ವೇ ಸಿಗ್ತೀನಿ. ಎಲ್ಲಿ ಹೋಗ್ತಿದ್ದೀನಿ, ಯಾವ ದೇವಸ್ಥಾನ ಅನ್ನೋದು ನಿಮಗೆ ತೋರಿಸ್ತೀನಿ. ಅಂಡ್ ಈ ದೇವಸ್ಥಾನ ತುಂಬಾ ಸ್ಪೆಷಲ್ ಇದೆ. ಏನಕ್ಕೆ ಅಂದ್ರೆ ನನ್ನ ಫೇವ್ರೆಟ್ ದೇವಸ್ಥಾನ ಇದು. ಸೊ ಇವಾಗ ಆ ದೇವಸ್ಥಾನಕ್ಕೆ ಹೋಗ್ಬೇಕು ನಾನು ಅಮ್ಮ. ಹೋಗ್ಬಿಟ್ಟು ನಿಮಗೆ ದೇವಸ್ಥಾನ ಫುಲ್ ಏನೇನಿದೆ ಅಲ್ಲಿ ಕಂಪ್ಲೀಟ್ ದೇವಸ್ಥಾನದ ಲಾಗ್ ಇರುತ್ತೆ. ಟೆಂಪಲ್ ರನ್, ಯಾಕಂದ್ರೆ ಇವತ್ತು ಹಬ್ಬ. ಸೊ ಹಂಗಾಗಿ ಟೆಂಪಲ್ ರನ್ ಇರುತ್ತೆ. ಅಂಡ್ ಸ್ವಲ್ಪ ಫನ್ನಿನೂ ಕೂಡ ಇರುತ್ತೆ ಈ ಲಾಗಲ್ಲಿ. ಫುಲ್ಲು ಲಾಗ್ ನೋಡಿ, ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ ನಿಮಗೆ. ಸೊ ಗೈಸ್ ಇದು ನಮ್ಮನೆ ದೇವ್ರ ಮನೆ. ಸಿಂಪಲ್ ಆಗಿದೆ ನೋಡಿ. ಅಮ್ಮ ಎಲ್ಲ ಪೂಜೆ ಎಲ್ಲ ಮಾಡಿದ್ದಾರೆ. ಈಗ ನಾವು ಕೂಡ ಪೂಜೆ ಮಾಡಿ ಸೊ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗ್ಬೇಕು. ಅಮ್ಮ ರೆಡಿ ಆಗ್ತಿದ್ದಾರೆ, ರೆಡಿ ಆಗಲಿ. ನೋಡಿ ಈ ಥರ ಕಾಣ್ತಿದೆ, ಚಿಕ್ಕದು ಗಾಯ್ಸ್, ಪರವಾಗಿಲ್ಲ. ನೋಡಿ ಎಷ್ಟು ನೀಟಾಗಿ ರೆಡಿ ಮಾಡಿದ್ದಾರೆ. ನಮಗೆ ಈ ಥರ ಬರೋದು ಇಲ್ಲ, ನಮ್ಮ ಕೈಲಿ ಮಾಡೋಕ್ಕೂ ಆಗಲ್ಲ ಈ ಥರ. ಆದರೂ ದೇವ್ರ ಪೂಜೆ ಅಲ್ವಾ, ಮಾಡಬೇಕು. ನೋಡಿ ಚೆನ್ನಾಗಿ ಕಾಣ್ತಿದೆ. ಸೊ ಇವಾಗ ಪೂಜೆ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ಬರಬೇಕು. ಸೊ ದೇವ್ರಿಗೆ ದರ್ಶನ ಮಾಡ್ಕೊಂಡು ಇಲ್ಲೂ ಮನೇಲಿ ಕೈ ಮುಗಿದ್ಬಿಟ್ಟು ಹೋಗೋಣ ಅಂತ ಹೇಳಿ ಬಂದೆ. ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇದೆ ಗೈಸ್, ಹೆವಿ ಬಿಸಿಲಿದೆ. ಬಾಡಿ ಅಂತ ಎಷ್ಟು ಡಿಹೈಡ್ರೇಟ್ ಆಗುತ್ತೆ ಅಂದ್ರೆ ಎಷ್ಟು ನೀರು ಕುಡಿದ್ರೂ ಸಾಕಾಗಲ್ಲ. ಸಿಕ್ಕಾಪಟ್ಟೆ ಸೆಕೆ ಗಾಯ್ಸ್, ಏನು ಮಾಡೋಕ್ಕಾಗಲ್ಲ. ಆಚೆ ಹೋಗೋದಕ್ಕೂ ಭಯ ಆಗುತ್ತೆ, ಅಷ್ಟು ಸೆಕೆ ಇದೆ. ಬಟ್ ಏನಂದ್ರೆ ಒಂದು ಮಳೆ ಬನ್ನೋದು ಬಿದ್ರೆ ಸಾಕು, ತಣ್ಣಗಿರ್ಬೋದು. ಬಟ್ ಅದು ಯಾವಾಗ ಬರುತ್ತೆ ಹೇಳಕ್ಕಾಗಲ್ಲ. ಬಟ್ ಹೆವಿ ಸೆಕೆ, ಒಳಗಂತೂ ಸಿಕ್ಕಾಪಟ್ಟೆ ಸೆಕೆ ಇದೆ, ಒಳಗಿರೋಕ್ಕಾಗಲ್ಲ. ನಾವಂತೆಲ್ಲ ರೆಡಿ ಆಗಿದ್ದೀವಿ. ನಮ್ಮ ಮನೆ ಬ್ರೋನಿ ಅವನು ರೆಡಿ ಆಗಿದ್ದಾನೆ, ಕೈಯ ಗುಯ್ಯ ಅಂತಿದ್ದಾನೆ. ಅವಾಗಲೇ ನಿಮ್ಗೆ ಲಾಗಲ್ಲಿ ಕೇಳಿಸ್ತು ಅನ್ಸುತ್ತೆ ಸೌಂಡ್, ತೋರಿಸ್ತೀನಿ ನೋಡಿ ಏನ್ ಮಾಡ್ತಿದ್ದಾನೆ ಅಂತ. ಕಯ ಅಂತ ನಾನು ಮಾತಾಡ್ತಿದ್ರೆ ಇಲ್ಲಿ. ಹಾಯ್ ಮೋಟು, ಏನೋ ಮಾಡ್ತಿದ್ಯಾ? ನೋಡಿ ದೇವಸ್ಥಾನಕ್ಕೆ ಹೋಗೋಣ. ನೋಡಿ ಗಾಯ್ಸ್, ಅವಲಿಂದ ಬೊಗಳ್ಬಿಟ್ಟು ಈಗ ನೋಡಿ ಕ್ಯಾಮ್ರಾ ನೋಡ್ಬಿಟ್ಟು ಸೈಲೆಂಟ್ ಆಗಿದ್ದು ನನ್ನ ಮಗ. ರೋನಿ ದೇವಸ್ಥಾನಕ್ಕೆ ಹೋಗೋಣ. ಹಾಯ್ ಇಲ್ಲಿ ರೋನಿ ಎದ್ದ ನೋಡಿ ಹೆಂಗವನಿ ನೋಡ್ತಿದ್ದಾನೆ. ಏನೋ ಮಾಡ್ತವನಲ್ಲ ಇವನು ಮೊಬೈಲ್ ಹಿಡ್ಕೊಂಡು ಅಂತ. ಅಲ್ಲೇನಾ? ಹಾ ಸಂದ್ರ ರೆಡಿ ಆಗಿದ್ದಾರೆ, ಫುಲ್ ರೆಡಿನಾ ಗಾಯ್ಸ್? ಏನ್ ಗೊತ್ತಾ ಸೀನು, ಹಬ್ಬ ಇವತ್ತು. ಹಬ್ಬ ಸ್ಪೆಷಲ್ ಏನು, ಬೇವು ಬೆಲ್ಲ ತಿನ್ಬೇಕು. ತಿಂದೆ ಎಲ್ಲ ಸುಮ್ಮನೆ ಹೋಗ್ತಾ ಇದ್ವಿ ಟೆಂಪಲ್ ಹೋಗ್ಬೇಕಂತ. ನೋಡಿ ಅಮ್ಮ ಹೆಂಗ್ ಕಾಣ್ತಿದ್ದಾರೆ ರೆಡಿಯಾಗಿ, ಕಾಯ್ತಾ ಇದ್ದಾರೆ ಅದಕ್ಕೆ ತಿನ್ಸೋದಕ್ಕೆ. ಥ್ಯಾಂಕ್ ಯು. ಒಳ್ಳೆ ಮಾಡಲಿ ನಿಮಗೆ, ಒಳ್ಳೆ ಆರೋಗ್ಯ ಐಶ್ಯ ಕೊಟ್ಟು ಕಾಪಾಡಿ. ಎಲ್ಲರಿಗೂ ಮತ್ತೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲ ಬೇವು ಬೆಲ್ಲ ತಿನ್ಬಿಟ್ಟು ನಿಮ್ಮ ಜೀವನದಲ್ಲಿ ಏನೇನು ಕೈಗಟ್ಟೆನಾಗಿದೆ ಎಲ್ಲನೂ ಮರ್ತ್ಬಿಟ್ಟು ಸೀನ ಹಂಚ್ಕೊಳ್ಳಿ ಆದಷ್ಟು ಬೇಗ. ಆದಷ್ಟು ಎಲ್ಲರಿಗೂ ಒಳ್ಳೇದಾಗಲಿ. ನಾನು ಅಮ್ಮಗೆ ತಿನ್ಸ್ಬೇಕು ಇವಾಗ ಬೇವು ಬೆಲ್ಲ. ನನಗೆ ತಿನ್ಸಿದ್ರು ಇವಾಗ ಬಾಯಲ್ಲಿದೆ, ತಿನ್ಬಿಟ್ಟು ಅಮ್ಮಗೂ ತಿನ್ನಿಸ್ತೀನಿ ಗೈಸ್. ಸೊ ಗೈಸ್ ಇವಾಗ ನೋಡಿ ಬೇವು ಬೆಲ್ಲ ತಿನ್ನಿಸ್ಬೇಕು. ಅಮ್ಮಂಗೆ ತಿನ್ನಿಸ್ಬಿಟ್ಟು ದೇವಸ್ಥಾನಕ್ಕೆ ಕರ್ಕೊಂಡೋಗ್ಬಿಟ್ಟು ಅಲ್ಲೂ ಒಂದು ದೇವ್ರ ದರ್ಶನ ಎಲ್ಲ ಮಾಡಿಸಿ ಅವ್ರಿಗೆ ಒಳ್ಳೆದಾಗಲಿ ಅಂತ ಕೇಳ್ಕೊಂಡು ಕರ್ಕೊಂಡ್ಬರ್ಬೇಕು. ನೋಡಿ ತಿನ್ಸಾನ ಅವರಿಗೆ. ವಿಶ್ವ ಹ್ಯಾಪಿ ಯುಗಾದಿ ಮಾ. ದೇವ್ರು ಒಳ್ಳೇದು ಮಾಡಲಿ. ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ. ಎಸ್ ಏನು ಗೊತ್ತಾ ಪ್ರಾಬ್ಲಮ್ಮು, ಹೈಟ್ ಇರೋರಿಗೆ ಕುಳ್ಳೆರೋರಿಗೆ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಹೊಡಿಯುತ್ತೆ. ಆಗ ನಾವೇನು ಮಾಡೋಕ್ಕೆ ಹೋಗಲ್ಲ. ಕುಳ್ಳೆರೋರು ನಮ್ಮ ಹೈಟಿಗೆ ಬರೋಲ್ಲ, ಹೈಟ್ ಇರೋರು ನಾವು ಅವ್ರ ಹೈಟಿಗೆ ಹೋಗೋಕ್ಕಾಗಲ್ಲ ಗೈಸ್, ಅದು ಪ್ರಾಬ್ಲಮ್ಮು. ಸೊ ಬನ್ನಿ ತಡ ಮಾಡೋದು ಬೇಡ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಮತ್ತೆ ಲೇಟ್ ಆಗುತ್ತೆ, ಬಿಸಿಲು ಜಾಸ್ತಿ ಆದರೆ ಸಿಕ್ಕಾಪಟ್ಟೆ ಕಷ್ಟ ಆಚೆ ಓಡಾಡೋದು, ಬಾಡಿ ಡಿಹೈಡ್ರೇಟ್ ಆಗುತ್ತೆ. ಸೊ ಹಂಗಾಗಿ ಬೇಗ ಹೋಗೋಣ ಅಂತೇಳಿ ನಿಮಗೆ ರೋಡಲ್ಲಿ ಸಿಗ್ತೀನಿ ಗಾಯ್ಸ್. ಸೊ ಗಾಯ್ಸ್ ಇವಾಗ ಪೆಟ್ರೋಲ್ ಹಾಕ್ಸೋಣ ಅಂತೇಳಿ ಪೆಟ್ರೋಲ್ ಬಂಕಿಗೆ ಬಂದೆ. 100 ರೂಪಾಯಿ 1 ಲೀಟ್ರು ಪೆಟ್ರೋಲ್ ಆಗಿದೆ. ಮರುಭೂಮಿಲಿ ನೀರು ಸಿಕ್ಕಂಗಾಯಿತು ನನಗೆ. ರೈಡರ್ಸ್ಗಳಿಗೆ ಒಳ್ಳೆ ವಿಷಯ ಅಂತ ಹೇಳ್ಬೋದು. ಆಚೆಗಡೆ ವ್ಯೂ ಚೆನ್ನಾಗಿದೆ, ಬಿಸಿಲು ಇದೆ ಹಂಗೇನೆ. ಆದರೂ ಪರವಾಗಿಲ್ಲ, ವೆದರ್ ಸ್ವಲ್ಪ ಕೂಲ್ ಆಗಿದೆ. ಪೆಟ್ರೋಲ್ ಬಂಕ್ ನಿಂತಿದ್ದೀವಲ್ಲ ಅದಕ್ಕೆ.
ಈಗ ದೇವಸ್ಥಾನಕ್ಕೆ ಬಂದೆ. ಸೊ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ. ಬಿಸಿಲು ಇದೆ, ಹಾಗೆ ಇಲ್ಲಿ ಶೆಡ್ಡೂ ಹಾಕಿದ್ದಾರೆ, ನೆರಳಿದೆ, ಪರವಾಗಿಲ್ಲ. ಸ್ವಲ್ಪ ಒಳಗೆ ಹೋಗೋಣ. ಒಳಗಡೆ ಮಂಗಳಾರತಿ ನಡೀತಿದೆ ನೋಡಿ. ಒಳಗಡೆ ಎಂಟ್ರೆನ್ಸ್ ಇದು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಅಂತಲೂ ಇದೆ, ಬೋಲ್ಡ್ ಇದೆ. ಒಳಗಡೆ ನೋಡಿ ಈಗ ತುಂಬ ಪೀಸ್ ಇದೆ. ಫಸ್ಟು ನಮಸ್ಕಾರ ಹಾಕ್ಬಿಡೋಣಪ್ಪ. ನಮಸ್ಕಾರ ಮಾಡಿಕೊಂಡು ಒಳಗೆ ಹೋದರೆ ಏನೋ ಒಂಥರ ಸಮಾಧಾನ ಮನಸ್ಸಿಗೆ. ನೋಡಿ ಒಳಗಡೆ ಹೆಂಗಿದೆ ಅಂದರೆ ಒಳಗಡೆ ಚೆನ್ನಾಗಿದೆ ಈಗ, ಸಿಸ್ಟಮ್ ಚೆನ್ನಾಗಿದೆ, ಫುಲ್ ಪೀಸ್ ಆಗಿದೆ ಆ್ಯಂಡ್ ಸೈಲೆಂಟ್ ಆಗಿದೆ. ಇಲ್ಲಿ ಚಾಮುಂಡೇಶ್ವರಿ ಸ್ಟ್ಯಾಚು ನೋಡ್ಬೋದು. ಮತ್ತು ನೋಡಿ ಒಳಗಡೆ ಎಲ್ಲ ಹೆಂಗೆ ಕಾಣ್ತಿದೆ ಅಂತ. ಮತ್ತು ಇಲ್ಲಿ ನಿಮಗೆ ಪೂಜೆ ಮಾಡೋದಕ್ಕೆ ಪೂಜೆ ಐಟಮ್ ಕೂಡ ಸಿಗುತ್ತೆ. ಇನ್ ಕೇಸ್ ಏನಾದ್ರು ನೀವು ಮರೆತು ಬಿಟ್ಬಿಟ್ಟು ಬಂದರೆ ಪೂಜೆ ಐಟಮ್ ಕೂಡ ಇಲ್ಲೇ ಸಿಗುತ್ತೆ. ಸೊ ನಾವು ಇಲ್ಲೇ ತೊಗೊಬೋದು. ನಾವು ಇಲ್ಲಿ ಊದ್ಬತ್ತಿ ಕರ್ಪೂರ ತೊಗೊಂಡ್ವಿ, ಬೇರೆ ಎಲ್ಲ ತೊಗೊಂಬಂದಿದ್ದು ಮನೆಯಿಂದ. ಇವತ್ತು ಹಬ್ಬ ಇರೋರಿಂದ ದೇವರಿಗೆ ಕುಂಕುಮಾರ್ಚನೆ ಮಾಡ್ಸೋಣ ಅಂತೇಳಿ ಅರ್ಚನೆ ಕೊಟ್ಟಿದ್ವಿ ನಾನು ಮತ್ತು ಅಮ್ಮ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದ. ಈಗ ಅರ್ಚನೆ ಶುರು ಮಾಡಿದ್ರು. ಇಲ್ಲಿ ಫೋಟೋ ಮತ್ತು ವಿಡಿಯೋನು ನಿಷೇಧಿಸಲಾಗಿದೆ ಅಂತ ಬೋರ್ಡ್ ಹಾಕಿದ್ದಾರೆ. ಬಟ್ ನಾನು ಅಲ್ಲೇ ನಿಂತ್ಕೊಂಡು ವೀಡಿಯೋ ಮಾಡಿದೆ. ಏನೂ ಆಗಲ್ಲ, ಏನೂ ಮಾಡಲ್ಲ, ಅವರು ಏನೂ ಆಗಲ್ಲ ಅಂತ ಹೇಳಿದ್ರು. ಸೊ ಹಂಗಾಗಿ ವೀಡಿಯೋ ಶುರು ಮಾಡಿದೆ. ನೋಡಿ ಅರ್ಚನೆ ಮಾಡ್ತಿದ್ದಾರೆ. ದೇವ್ರು ನೋಡೋದಕ್ಕೆ 2 ಕಣ್ಣು ಸಾಲದು ಗೈಸ್. ರಿಯಲಿ ಹೇಳಬೇಕು ಅಂದರೆ ಕೆಲವೊಂದು ಪವರ್ಫುಲ್ ದೇವ್ರುಗಳನ್ನ ನೋಡಬೇಕು ಅಂದರೆ ನಮಗೇನೋ ಒಂಥರ ಸಂತೋಷ. ಅದರಲ್ಲೂ ದುರ್ಗಾ ಪರಮೇಶ್ವರಿ ತಾಯಿನ ನೋಡೋದು ಅಂದರೆ ಏನೋ ಒಂಥರ ಖುಷಿ ನನಗೆ. ಅರ್ಚನೆ ನಡೀತಿದೆ, ಕುಂಕುಮಾರ್ಚನೆ ಕೊಟ್ಟಿದ್ವಿ ಇವತ್ತು ಹಬ್ಬ ಆಗಿರೋದ್ರಿಂದ. ಯಾರೆಲ್ಲ ನಮ್ಮ ವ್ಯೂವರ್ಸ್ ನೋಡ್ತಿದ್ದಾರಾ, ನಿಮ್ಮ ಮನಸ್ಸಲ್ಲಿ ಏನೇ ಇದ್ರೂ ಕೇಳ್ಕೊಳ್ಳಿ. ನಾನು ಕೂಡ ಕೇಳ್ಕೊತೀನಿ ನಮ್ಮ ವ್ಯೂವರ್ಸಿಗೆ ಒಳ್ಳೇದು ಮಾಡೋ ಅಂತ. ತಾಯಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ದೇವರು ಗಾಯ್ಸ್. ಸೊ ಗಾಯ್ಸ್ ದೇವಸ್ಥಾನ ನೋಡಿದೆಲ್ಲ ಮುಗೀತು, ದರ್ಶನ ಎಲ್ಲ ಮಾಡಿದ್ವಿ. ಬಟ್ ಒಳಗಡೆ ಮಾತಾಡೋಕ್ಕಾಗಲಿಲ್ಲ. ಸೊ ಈಗ ಮನೆಗೆ ಹೋಗಬೇಕು. ಏನಂದರೆ ಸಖತ್ ಖುಷಿ ಆಯಿತು ದೇವಸ್ಥಾನಕ್ಕೆ ಬಂದು. ಬಟ್ ಬಿಸಿಲು ಸಿಕ್ಕಾಪಟ್ಟೆ ಇದೆ ಗಾಯ್ಸ್. ದೇವ್ರ ದರ್ಶನ ಎಲ್ಲ ನೆಮ್ಮದಿಯಾಗಾಯಿತು. ತೋರಿಸ್ತೀನಿ ನಿಮಗೆ, ವೀಡಿಯೋ ಹಾಕಿದ್ದೀನಿ ನೋಡ್ಕೊಳ್ಳಿ ದೇವ್ರು ಹೇಗೆಲ್ಲ ರೆಡಿ ಮಾಡಿದರು ಅಂತ ಹೇಳಿ. ಸೊ ಗಾಯ್ಸ್ ಇವಾಗ ಮನೆಗೆ ಬಂದ್ವಿ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಸೊ ಅಲ್ಲಿ ಮಾತಾಡೋಕ್ಕಾಗಲಿಲ್ಲ, ಹಂಗಾಗಿ ಮನೆಗೆ ಈಗ ಜಸ್ಟ್ ಬಂದು ಗಾಡಿ ನಿಲ್ಲಿಸ್ದೆ. ಈ ಲಾಗ್. ಸೊ ಗಾಯ್ಸ್ ಇವಾಗ ಜಸ್ಟ್ ಮನೆಗೆ ಬಂದ್ವಿ. ದೇವಸ್ಥಾನದಲ್ಲಿ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಚೆನ್ನಾಗಿ ಅಲಂಕಾರ ಮಾಡಿದ್ರು. ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದು. ಸೊ ಇದು ಇರೋದು ತುಮಕೂರಲ್ಲಿ ಇಲ್ಲಿ ಅಂದರೆ ಒಂದೊಡ್ಕೆ ಹ್ಯಾಂಡ್ ಪೋಸ್ಟ್ ಅಂತ. ಸೊ ಅಲ್ಲಿ ಇರೋದು ತುಂಬ ಚೆನ್ನಾಗಿತ್ತು ಗಾಯ್ಸ್. ನನಗಂತೂ ಸಖತ್ ಖುಷಿ ಆಯಿತು. ನನ್ನ ಫೇವ್ರೇಟ್ ಸ್ಪಾಟ್ ಕೂಡ ಹೌದು. ಯಾಕಂದರೆ ನನಗೆ ಮಂಗಳವಾರ ಇಲ್ಲ ಶುಕ್ರವಾರ ನಾನು ಹೋಗ್ತಾನೆ ಇರ್ತೀನಿ. ಸಮಾಧಾನ ಆಗುತ್ತೆ. ಇವತ್ತು ದೇವಸ್ಥಾನಕ್ಕೆ ಹೋಗಿಲ್ಲ ಏನೋ ಒಂಥರ. ಸೊ ಹಂಗಾಗಿ ಹೋಗ್ಬಿಟ್ಟು ಬಂದು ದೇವ್ರ ದರ್ಶನ ಎಲ್ಲ ಚೆನ್ನಾಗಿತ್ತು. ಅಲ್ಲಿ ನಾನು ಮಾತಾಡೋಕ್ಕಾಗಲಿಲ್ಲ. ಕಾರಣ ಏನಕ್ಕಂದರೆ ಅಲ್ಲಿ ಪೂಜೆ ಎಲ್ಲ ನಡೀತಿತ್ತು. ಸೌಂಡಿಗೆ ನನಗೆ ಮಾತಾಡಿದ್ರೂ ಕರೆಕ್ಟಾಗಿ ಕೇಳಿಸಲ್ಲ ಅಂತ ಹೇಳಿ ಮಾತಾಡಿಲ್ಲ. ಸೊ ಮನೇಲೆ ವಾಯ್ಸ್ ಓವರ್ ಕೊಡೋಣ ಅಂತೇಳಿ ಬಂದೆ. ಸೊ ಈ ಲಾಗು ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ಆದಷ್ಟು ಇನ್ಮೇಲೆ ವೀಡಿಯೋ ಮಾಡ್ತೀನಿ ಆ ಥರ ಹೇಳ್ತೀನಿ. ಬಟ್ ಮಾಡ್ತಾ ಇಲ್ಲ. ಏನಕ್ಕೆ ಅಂದರೆ ಕೆಲವು ರೀಸನ್ಸ್ ಇದೆ. ವರ್ಕ್ ಇರುತ್ತೆ, ಮತ್ತು ಏನಾದ್ರು ಬ್ಯುಸಿ ಆಗ್ತೀನಿ, ಎಲ್ಲಿ ಹೋಗ್ತಿರ್ತೀವಿ, ಕೆಲಸ ಟೈಮ್ಗಳು ಸಿಗೋಲ್ಲ. ಸೊ ಹಂಗಾಗಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಇನ್ನು ಮುಂದೆ ಆ ಥರ ತಪ್ಪು ಮಾಡಲ್ಲ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೂ ಹೆಚ್ಚು ವೀಡಿಯೋ ಮಾಡ್ಕೊಂಡು ಇನ್ನೂ ಹೆಚ್ಚು ಬೆಳಿಬೋದು. ಏನಂದರೆ ನನ್ನಿಂದ ಒಳ್ಳೊಳ್ಳೆ ಕಂಟೆಂಟ್ ಏನೇನು ಸಿಗುತ್ತೆ ಅದನ್ನೆಲ್ಲ ಕೊಡ್ತೀನಿ ನಿಮಗೆ. ಆದಷ್ಟು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಈ ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಕಮೆಂಟ್ ಮಾಡಿ. ಏನಾದ್ರು ಕರೆಕ್ಷನ್ಸ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ. ತಿದ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ ಗೈಸ್. ಸೊ ಲಾಸ್ಟಲ್ಲಿ ಹೇಳಬೇಕು ಅಂದರೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತೊಮ್ಮೆ. ಸೊ ಎಲ್ಲರೂ ಸೇಫಾಗಿರಿ, ಮನೇಲೇ ಇರಿ. ಅಲ್ಲಿ ಇಲ್ಲಿ ಆಟ ಆಡೋಕ್ಕೆಲ್ಲ ಹೋಗಬೇಡಿ. ಬಿಸಿಲು ತುಂಬ ಇದೆ. ಅದು ಅಲ್ಲದೆ ರೆಸ್ಟ್ರಿಕ್ಷನ್ಸ್ ಬೇರೆ ಜಾಸ್ತಿ ಇದೆ. ಸುಮ್ಮನೆ ಮತ್ತೇನಾದ್ರು ಪ್ರಾಬ್ಲಮ್ ಮಾಡ್ಕೊಳ್ಳೋದು ಬೇಡ. ಹಾಗಾಗಿ ಆರಾಮಾಗಿ ಮನೇಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ನಾನು ಇಲ್ಲೇ ಕ್ಲೋಸ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಲಾಗಲ್ಲಿ ಹೊಸ ಥರದ್ದು ಏನಾದ್ರು ತರ್ತೀನಿ. ಮತ್ತೆ ಮುಂದಿನ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟಿಲ್ ದೆನ್ ವಾಚ್ ಮೈ ಯೂಟ್ಯೂಬ್ ಚಾನಲ್. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಗೈಸ್.